ಆ ಕೆಂಪಿ, ನೀನ್ ಇಲ್ಲಿದ್ದೇನು? ನಾನಲ್ಲಿ ಮನೆಯೆಲ್ಲ ಆ ಕಡೆ ಈ ಕಡೆ ಎಲ್ಲ ಹುಡುಕಾದ್ದೆ ನೋಡು. ಕೆಂಪಿ ಕೆಂಪಿ ಅಂತ ಆಗದಿಂದ ಕರೆತಿದ್ದೀರಿ, ನಿಂಗೇನು ಕೇಳಿಸ್ತಿಲ್ಲೇನು? ಹಾ. ಅಯ್ಯೋ ಹೂ ಕಣಕ್ಕ, ಇದು ನಿನ್ನೆ ಮಾರ್ಕೆಟ್ ಇಂದ ಮೆಣಸಿನಕಾಯಿ ತಕೊಂಡ್ ಬಂದಿದ್ನ, ಅದನ್ನ ಹಂಗೆ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಒಣಗ್ಲಿಕ್ಕೆ ಹಾಕೋಣ ಅಂತ ಇಲ್ಲಿ ಕೂತಿದ್ದೆ ನೋಡು. ಬಾ ಕಣಕ್ಕ, ಸರೋಜಕ್ಕ ಬಾ ಬಾ, ಇಲ್ಲಿ ಕೂರಕ್ಕ ಬಾ, ಮಾತಾಡುವಂತೆ. ಅಯ್ಯೋ, ಇದು ಮನಿ ಏನಾದ್ರು ಹಾಕ್ಬೇಕೇನು ಕೋರಿಕ ಅಂತ ಹಂಗ ಕೊಡ್ತೀಯ ನೀನು? ಚೇರ್ ಹಾಕ್ಬೇಕೇನು? ಅಯ್ಯೋ ಬಿಡಮ್ಮ, ಕೆಂಪಿ, ನಂಗೆ ಮಂಡಿ ನೋವೈತೆ, ಹಿಂಗೆ ನೆಲದ ಮೇಲೆ ಕೂತ್ಕೊಳ್ತೇನೆ ನೋಡು, ಸ್ವಲ್ಪ ಆರಾಮಾಗೈತೆ. ಅಲ್ಲ ಕಣವ, ಈಗ ಹೆಂಗೆ ಮೆಣಸಿನ್ಕಾಯಿ ಹೆಂಗೈತೆ ಮಾರ್ಕೆಟಲ್ಲಿ? ರೇಟ್ ಹೆಂಗೆ, ಕಡಿಮೆ ಐತೆ ಅಥವಾ ಜಾಸ್ತಿ ಹಂಗೆ ಐತೇನು? ಓ, ಭಾರಿ ರೇಟ್ ಆಗಿದೆ ಕಣಕ್ಕ, ಕೆಜಿ 400 ಆಗಿದೆ. ನಮ್ ರೈತರಿಗೆ ಮಾತ್ರ ಸರಿಯಾಗಿ ಬೆಲೆನೇ ಸಿಗಕ್ಕಿಲ್ಲ ನೋಡು. ಆದ್ರೆ ಎಷ್ಟೇ ಆಗ್ಲಿ, ಈ ಮೆಣಸಿನ್ಕಾಯಿ ರೇಟ್ ಉಂಟಲ್ಲ, ದಿನದಿಂದ ದಿನಕ್ಕೆ ಗಗನಕ್ಕೆ ಇದೆ ನೋಡು. ನಮ್ಗೆ ರೈತರಿಗೆ ಏನು ಸಿಗಕ್ಕಿಲ್ಲ, ಬಟ್ ಮಾರ್ಕೆಟ್ ಅಲ್ಲಂತೂ ಭಾರಿ ರೇಟ್ ಆಗಿದೆ ನೋಡು. ಹೌದು ಕಣೆ, ಹೌದು, ನೀನು ಹೇಳುದು ಸರಿಯಾಗಿದೆ, ಕರೆಗೈತೆ ನೋಡು. ಮತ್ತೆ ಏನ್ ಮಾಡುದು ಹೇಳು, ಹೊಟ್ಟೆಗೆ ತಿನ್ಬೇಕಲ್ಲ, ದಿನದಿಂದ ದಿನಕ್ಕೆ ಎಲ್ಲ ಏರ್ತೈತೆ. ನಮ್ಮಂತ ಬಡವರಿಗೆ ಏನ್ ಮಾಡುದು ಹೇಳು? ಹಾಯ್ ಸರಸ್ ದೊಡ್ಡ, ನೀವೇನು ಇಲ್ಲಿ? ಏನ್ ಕೆಲಸ ಇಲ್ಲೇನು ಮನೆಯಲ್ಲಿ ಮಾಡ್ಲಿಕ್ಕೆ? ಯಾರ್ಯಾರ ಮನೆ ಚಾಡಿ ಹೇಳ್ಕೊಂಡು ಇಲ್ಲಿ ಬಂದು ನಿಮ್ದು ಪಂಚಾಯತಿ ಕಟ್ಟಿ ಮಾಡಕತ್ತೀರಿ ನೋಡು. ಹೇ ಗುಂಡ, ನಿಂಗೆ ಸ್ಕೂಲ್ ಇಲ್ಲೇನು? ಏನು ಈಶಾ, ಇವತ್ತೇನು ಸ್ಕೂಲ್ ಹೋಗಿಲ್ಲೇನು? ನೀನು 10ನೇ ಕ್ಲಾಸ್ ಅಲ್ಲೇನು ಈಗ? ಇಲ್ಲ ಕಣಜ್ಜಿ, ನೀನು ತಪ್ಪು ತಿಳ್ಕೊಂಡಿ. ನಾನು ಇನ್ನು 7ನೇ ಕ್ಲಾಸ್ ಅಲ್ಲಿ ಇದ್ದೇನೆ ನೋಡು. 7ನೇ ಕ್ಲಾಸ್ ಅಲ್ಲಿ 3 ವರ್ಷ ಆದದಷ್ಟೇ. ಇಷ್ಟು ಬೇಗ ಎಲ್ಲ ಪಾಠ ಕಲೀಲಿಕ್ಕೆ ಆಗ್ತದಾ? ಇಲ್ಲ ತಾನೆ. ಅಜ್ಜಿ, 3 ವರ್ಷದಲ್ಲಿ 6 ಬಗೆ ಪಾಠ ಕಲಿಬೇಕಂದ್ರೆ ತಲೆ ಕತ್ತಬೇಕಲ್ಲಜ್ಜಿ. ನಾನು ಪ್ರತಿ ಒಂದು ಸಬ್ಜೆಕ್ಟ್ ನಾಗ ಅದನ್ನು ವಿಶಾಲವಾಗಿ ಅಧ್ಯಯನ ಮಾಡಕತ್ತೇನೆ. ಸೊ ನಂಗೆ 6 ವರ್ಷ ಬೇಕು. 6 ವರ್ಷ ಆದ್ಮೇಲೆ 8ನೇ ಹಂಗ ಹೋಗ್ತೇನೆ ನಾನು. ಈಗ 3 ವರ್ಷ ಆದದಷ್ಟೇ ಅಲ್ಲಜ್ಜಿ. ರಿಂಕು ಅಂತಿಂದ ನಿಂಗ್ ಮೊನ್ನೆ ಮಾಸ್ಟ್ರು ಸ್ಕೂಲಲ್ಲಿ ಬೈದಿದ್ದಾರಂತಲ್ಲ, ಬರ್ದಿದ್ದಾರಂತೆ, ಏನಕ್ಕ? ಇಲ್ಲ ಕಣಜ್ಜಿ, ನೀನು ಹೇಳು. ಆ ಮಾಸ್ಟ್ರಿಗೆ ಬೇರೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ನಮ್ದು ಗಣಿತ ಟೀಚರ್ ಬಂದ್ರು, ಈಗ ನಮ್ದು ಟೀಚರ್ ಇದ್ದಿಲ್ಲ, ಅದಕ್ಕ ನಂಗ ಮೇಸ್ಟ್ರು ಬಂದಿದ್ರು ನೋಡು ಗಣಿತ ಕಲಿಸಕ್ಕ. ಅವರು ಕೇಳ್ತಾರ, 1 ಕೆಜಿ ಟೊಮೆಟಾಗ 10 ರೂಪಾಯಿ ಹಂಗಾದ್ರೆ 10 ಕೆಜಿ ಟೊಮೆಟಾಗ ಎಷ್ಟು ಅಂತ ಕೇಳಕತ್ತಾರ ನೋಡು. ಇದು ಮಾಸ್ಟ್ರು ಕೇಳೋ ಪ್ರಶ್ನೆನಾ? ನೀನು ಹೇಳಜ್ಜಿ. ಏನು ಗುಂಡ, ಅಷ್ಟು ಸುಲಭದ ಪ್ರಶ್ನೆಗೆ ನೀನು ಉತ್ತರ ಹೇಳಿಲ್ಲೇನು? 1 ಕೆಜಿಗೆ 10 ರೂಪಾಯಿ ಅಂದ್ರೆ 10 ಕೆಜಿಗೆ 100 ರೂಪಾಯಿ ಆಗಿಲ್ಲೇನು? ನಿನ್ನ ಮರ್ಯಾದೆ ತೆಗಿಲಿಕ್ಕಂತಾನೆ ಸ್ಕೂಲಿಗೆ ಹೋಗ್ತೇನು? ಏನು ಗುಂಡ ನೀನು? ಏನವ ನೀನು ಆ ಮಾಸ್ಟರ್ ಹೇಳ್ದಂಗೆ ಹೇಳಕತ್ತಿ ನೋಡು. ಅಲ್ಲವಾ, ಈಗ ಎಲ್ಲಾದ್ರೂ 10 ರೂಪಾಯಿಗೆ ಟೊಮೆಟೊ ಸಿಗತೈತೇನ? ಈಗ ಎಲ್ಲಾರ ಬೆಲೆ ಗಗನಕ್ಕೆ ಇರುತ್ತೆ. 10 ರೂಪಾಯಿಗೆ ಯಾರು ಆ ಮಾಸ್ನ ಅಪ್ಪನ ತೋಟದಿಂದ ತಂದ್ಕೊಟ್ರೇನು ನೀನು? ಅಯ್ಯೋ, ನೀನು ಸ್ವಲ್ಪ ಸಾಮಾಜಿಕ ಕಳಕಳಿಯಿಂದ ಯೋಚನೆ ಮಾಡವ. 10 ರೂಪಾಯಿಗೆ ಟೊಮೆಟೊ ಸಿಕ್ಕಿದ್ರೆ ಹೆಂಗ? ಆ ರೈತರು ಹೆಂಗ ಬದುಕುದು? ನೀನು ಹೇಳವಿ. ಅಯ್ಯೋ, ನೀವು ಬರ್ತಾ ಮಾಸ್ಟರ್ಗೆ ಹಾಕ್ಬಿಟ್ರೆ ನೋಡಿ, ಯಾರು ಕೂಡ ಅದನ್ನು ನಿಜವಾಗಿ ಸಾಮಾಜಿಕವಾಗಿ ಯಾರು ಕೂಡ ತಿಳ್ಕೊಂಡಿಲ್ಲ ನೋಡಿ. ಅದಕ್ಕೆ ಹೇಳದು, ಒಂದೊಂದು ಕ್ಲಾಸ್ ನಂಗ 4 ವರ್ಷ 5 ವರ್ಷ ಕಲಿಬೇಕು, ಹಂಗ ಅಷ್ಟೇ ಕರೆಕ್ಟ್ ಆಗಿ ಎಲ್ಲ ವಿಷಯ ತಿಳಿತೈತೆ ನೋಡಿ. ಅದೆಲ್ಲ ಇರ್ಲಿ. ಗುಂಡ, ಮೊನ್ನೆ ನೀನು ಕಲ್ಲೊದ್ಬಿಟ್ಟು ನಮ್ಮ ಮನೆದು 2 ಹಂಚು ಒಡೆದಾಕಿದ್ಯಲ್ಲ, ಅದನ್ನ ಯಾರಿಗೆ ಕೊಡ್ತಾರೆ ಈಗ? ನಿನ್ನ ಅಪ್ಪ ತಂದಾಕ್ತಾನೇನು? ರೊಕ್ಕ ಯಾರು ಕೊಡ್ತಾರೆ ಹೇಳು? ಹಿಂಗೇಳು, ನಾನು ನಿಂಗೆ ಕೇಳಕ್ಕಂತೇನೆ ಬಂದಿದ್ದೇನೆ. ನಂಗೆ ಚಾಡಿ ಹೇಳಿಕೆ ಬಂದ ಸರೋಜಜ್ಜಿ ಅಂತ ಹೇಳ್ತೀಯಲ್ಲ, ಈಗ ಹೇಳು, ಯಾರು ರೊಕ್ಕ ಕೊಡ್ತಾರೆ ಹೇಳು? ಯಾಕೋ ಗುಂಡ, ಯಾಕೋ ಹಂಗ್ ಮಾಡ್ದೆ? ಯಾಕೋ ಕಲ್ ಬಿಸಾಡ್ದೆ? ಅಯ್ಯೋ, ನೀನ್ ಯಾಕಾದ್ರೂ ಹಿಂಗ್ ಮಾಡ್ತೀಯೋ? ನೀನು ಸುಮ್ಮನಿರವ. ನಾನೇನವ್ರಿಗೆ ಬೇಕಂತ ಕಲ್ಲು ಬಿಸಾಡಿಲ್ಲ. ಅವರ ಹಂಚಿನ ಮೇಲೆ ಅಳಿಲು ಕೂತಿತ್ತು, ನಾನು ಅಳಿಲಿಗೆ ಅಂತ ಕಲ್ಲು ಬಿಸಾಡಿದ್ದು. ಅದು ಅಳಿಲು ಓಡಿತ್ತು ನನ್ನ ತಪ್ಪೈತೇನು? ಅದು ಅಳಿಲಿಗೆ ತಪ್ಪ ಇಲ್ಲ. ನಾನೇನ್ ಮಾಡ್ಲಿ? ಅದು ಅಲ್ಲಿಂದ ಓಡ್ತಾ ಹಂಚೋಡಿತ್ತು ಅಷ್ಟೇ. ಪುಣ್ಯಕ್ಕೆ ಮುದುಕಿ ತಲೆ ಮೇಲೆ ಬಿದ್ದಿಲ್ಲಲ್ಲ, ಆ ಕಲ್ಲು ಮುದುಕಿ ತಲೆ ಮೇಲೆ ಬೀಳ್ಬೇಕಿತ್ತು. ಇಲ್ಲಿ ನೋಡಿ ಕೆಂಪಿ, ನಿನ್ ಮಗ ಸ್ಕೂಲಿಗೆ ಕಲೀಲಿಕ್ಕೆ ಹೋಗಂಗಿಲ್ಲ ನೋಡು, ಇದೇ ಮಾಡ್ತಾನೆ. ಮೊನ್ನೆ ನನ್ನ ಮಾವಿನ ಮರದ ತೋಟಕ್ಕೆ ಕಲ್ ಬಿಸಾಡಿ ಹಣ್ಣೆಲ್ಲ ಕೆಳಗಡೆ ಬೀಳಿಸಿದ್ದಾನೆ ನೋಡು. ಕೇಳು, ಅದ್ಯಾಕೆ ಬಿಸಾಡಿದ ಕೇಳ? ಅಲ್ಲವ್ವ, ಈ ಸರೋಜಜ್ಜಿ ಸುಮ್ಮನೆ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದೆ ನೋಡು. ನಾನೆಲ್ಲ ಅದು ರಿಂಕು ಬಿಸಾಡಿದ್ದು, ನಂಗೆ ಸುಮ್ಮನೆ ಹೇಳುತ್ತೆ. ಈ
ಏನು ಅಖಿಲೇನ ನಾನು ಬೆಳಿಗ್ಗೆಲ್ಲ ಕಂಡಿಲ್ಲ, ಎಲ್ಲಿ ಮಲಗಿದ್ದಾನೇನು? ರಜೆ ಹಾಕ್ಬೇಕು. ನಾನು ಬೆಳಿಗ್ಗೆ ಅವನು ಸ್ಕೂಲಿಗೆ ಹೋಗಿದ್ದಾನೆ, ನಾನು ನೋಡಿದೆ, ನನ್ನ ಹತ್ರ ಬರ್ತೇನೆ ಸರೋಜಜ್ಜಿ ಅಂತ ಹೇಳಿ ಹೋಗಿದ್ದಾನೆ. ನಿಂತರ ಅವನನ್ನು ಹಾಳು ಮಾಡಿಬಿಡ್ತೀನಿ ನೀನು ಮತ್ತೆ. ಅದಕ್ಕೆ ಎಂತ ಪೆದ್ದ ಮಾರ್ರೆ, ನಾನು ಅವನಿಗೆ ಹೇಳಕತ್ತೀನಿ ಇವತ್ತು ಸ್ಕೂಲಿಗೆ ರಜೆ ಹಾಕು, ಹೊಟ್ಟೆ ನೋವು ಆಗಿತ್ತೆ ಅಂತ ನಿನ್ನೆ ಹೇಳಕತ್ತೀನಿ, ಆದ್ರೂ ಹೋಗಿದ್ದಾನೆ ಪೆದ್ ಮುಂಡೆವು. ನೋಡಿ ಸರೋಜಾ, ನಿನ್ ಮಗ ಅಂತೂ ಹಾಳಾಗಿದ್ದಾನೆ, ಓದಕ್ಕಿಲ್ಲ ಏನಿಲ್ಲ, ಒಟ್ಟಾರದೆಲ್ಲ ಮಕ್ಕಳನ್ನು ಹಾಳು ಮಾಡ್ತಾನೆ ನೋಡು. ಸರಿ ಕಣಜ್ಜಿ, ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ತಿದ್ದೇನೆ ನೋಡು. ಅವ ಬರ್ತೇನವ. ಅದು ಬಿಡು ಸರ್ಜಕ್ಕ, ಆ ಮಕ್ಳಿದ್ದಿದ್ದೆ ಇವತ್ತು ಜಗಳ ಆಗ್ತವೆ, ನಾಳೆ ಒಂದಾಗ್ತವೆ, ನಾವು ಸುಮ್ಮನೆ. ಅಲ್ಲ ಸರೋಜಕ್ಕ, ಏನು ಅಡಿಗೆ ಏನ್ ಮಾಡಿಬಿಟ್ಟು ಬಂದಿ? ಏನಿಲ್ಲ ನಿಂಗು, ಅದೇ ಬಡ್ಸೊಪ್ಪು ಸಾರು ಹಂಗ ಮುದ್ದೆ ಮಾಡಿದ್ದೆ ನೋಡು. ನನಗೆ ಏನು ಉಣ್ಣಕ್ಕೆ ಮನಸ್ಸಾಗ್ತಿಲ್ಲ, ಏನಾದ್ರೂ ಚಿಕನ್ ಮಟನ್ ಏನಾದ್ರೂ ತಿನ್ನಂಗ ಆಸೆ ಆಗ್ತೈತೆ ನೋಡು. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ತರಕ್ಕಿಲ್ಲ, ನನ್ನ ಮಗ ನೋಡಿದ್ರೆ ಅವನಿಗೆ ಹೋಗುವಾಗ ಹೇಳಿಕೆ ನಂಗೆ ನೆನಪಿಲ್ಲ ನೋಡು. ಅಯ್ಯ, ಅದಕ್ಕೆ ಯಾಕಕ್ಕ ಚಿಂತೆ ಮಾಡ್ತೀನಿ, ನೀನು ಕರೆಕ್ಟ್ ಟೈಮಿಗೆ ಬಂದಿದ್ದೆ ನೋಡು. ನಾನು ಇಲ್ಲಿ ಚಿಕನ್ ಮಾಡಿದ್ದೇನೆ, ಇಲ್ಲೇ ಉಂಡು ಹೋಗುವಂತೆ. ಹಂಗಿರೋ, ನಾನು ಇಲ್ಲೇ ತಕೊಂಡ್ ಬರ್ತೇನೆ, ಇಲ್ಲಿ ಇಬ್ರು ಉಣ್ಣೋ. ಆಯ್ತು ಕಣಲಿಂಗಿ, ನಾನು ಇಲ್ಲೇ ಊಟ ಮಾಡಕತ್ತೀನಿ. ಈಗ ನಾವಿಬ್ರು ಸೇರ್ಕೊಂಡು ಊಟ ಮಾಡ. ಹಂಗೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಎಲ್ರಿಗೂ ಊಟ ಕರಿಯ. ಹೌದು ಕಣ ಸರೋಜಕ್ಕ, ಇನ್ನು ಕೂಡ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಂಗೆ ನಮ್ಗೆ ಸಪೋರ್ಟ್ ಮಾಡಿ. ಬನ್ನಿ ಎಲ್ರು ಸೇರ್ಕೊಂಡು ನಾನ್ ವೆಜ್ ಊಟ ಮಾಡ ಬನ್ರಿ.